ಈಗ ಇಬ್ಬರು ನಾಯಕರನ್ನ ಬಿಜೆಪಿ ಉಚ್ಚಾಟನೆ ಮಾಡಿದೆ. ಇದರಿಂದ ಮತ್ತಷ್ಟು ಬಲ ಕಡಿಮೆ ಆಗಿದೆ ಬಿಜೆಪಿಯದ್ದು. ಈಗಾಗಲೇ ಮೊನ್ನೆ ತಾನೇ ಬಸನಗೌಡ ಪಾಟೀಲ್ ಅವರನ್ನ ಉಚ್ಚಾಟನೆ ಮಾಡಿತು ಬಿಜೆಪಿ. ಅದಾದ ನಂತರ ಈಗ ಇಬ್ಬರು ನಾಯಕರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 66 ಸ್ಥಾನವನ್ನ ಬಿಜೆಪಿ ಗೆದ್ದಿತ್ತು. ಶಿಗ್ಗಾಂವಿ ಬೈ ಎಲೆಕ್ಷನ್ ಬಳಿಕ ಬಿಜೆಪಿ 65 ಸ್ಥಾನಕ್ಕೆ ಕುಸಿತವನ್ನ ಕಂಡಿತ್ತು. ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯಿಂದ 64ಕ್ಕೆ ಕುಸಿತ ಕಂಡಿತ್ತು. ಇದೀಗ ಮತ್ತಿಬ್ಬರ ಉಚ್ಚಾಟನೆ. ಇದರಿಂದ ಬಿಜೆಪಿಯ ಬಲ ಎಷ್ಟಾಯಿತು? ಈಗ 62. ವಿಧಾನಸಭೆಯಲ್ಲಿ ಬಿಜೆಪಿಗೆ ಮತ್ತಷ್ಟು ಸಂಖ್ಯಾಬಲ ಕೊರತೆ. ಇಬ್ಬರ ಉಚ್ಚಾಟನೆಯಿಂದ ಬಿಜೆಪಿಯ ಸ್ಟ್ರೆಂತ್ ಮತ್ತೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈಗ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ದೇ 66 ಸ್ಥಾನ. ಇನ್ನು ಶಿಗ್ಗಾಂವಿ ಬೈ ಎಲೆಕ್ಷನ್ ಆಯಿತು, ಆಗ 65 ಸ್ಥಾನಕ್ಕೆ ಕುಸಿತ ಆಯಿತು, ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿ ಸೋತ್ರಲ್ಲಿ. ಅದಾದ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಆಯಿತು, 64 ಆಗುತ್ತೆ. ಇದೀಗ ಮತ್ತಿಬ್ಬರ ಉಚ್ಚಾಟನೆ, ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್. ಇದರಿಂದ ಬಿಜೆಪಿಯ ಸಂಖ್ಯೆ ಎಷ್ಟಾಯಿತು? 62ಕ್ಕೆ ಕುಸಿದಿದೆ. 66ರಿಂದ 62ಕ್ಕೆ ಬಂದಿದ್ದಾರೆ. 3 ಜನರನ್ನ ಉಚ್ಚಾಟನೆ ಮಾಡಿದ್ರು. ಶಿಗ್ಗಾಂವಿ ಬೈ ಎಲೆಕ್ಷನ್ ನಲ್ಲಿ ಬೊಮ್ಮಾಯಿ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಎಂಪಿ ಆಗಿದ್ದಾರೆ. ಈಗ ಅವರ ಪುತ್ರನನ್ನ ಎಲೆಕ್ಷನ್ ನಿಲ್ಲಿಸಿದ್ರು, ಆದ್ರೆ ಆ ಸಂದರ್ಭದಲ್ಲಿ ಅವರ ಪುತ್ರ ಸೋಲನುಭವಿಸಬೇಕಾಯಿತು. ಹಾಗಾಗಿನೇ ಒಟ್ಟಾರೆಯಾಗಿ ಈಗ 4 ವಿಕೆಟ್ಗಳು ಪತನ ಆಗಿದೆ ಬಿಜೆಪಿಯಿಂದ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಈಗ 62ಕ್ಕೆ ಬಂದಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 66 ಗೆದ್ದಿದ್ದು ಬಹಳ ನಿರಾಸೆಯಾಗಿತ್ತು ಬಿಜೆಪಿಗೆ. ಇದೆಲ್ಲದರ ನಡುವೆ ಈಗ ಪಕ್ಷ ವಿರೋಧಿ ಚಟುವಟಿಕೆಗಳು ಅಂತ ಹೇಳ್ತಾರೆ, ಜೊತೆಗೆ ಪಕ್ಷದ ವಿರುದ್ಧ, ಪಕ್ಷದ ನಾಯಕರುಗಳ ವಿರುದ್ಧ ಮಾತನಾಡಿದ್ದಕ್ಕಾಗಿ ಒಬ್ಬೊಬ್ಬರನ್ನೇ ಉಚ್ಚಾಟನೆ ಮಾಡ್ತಾ ಇದೆ ಬಿಜೆಪಿ. ಇದರಿಂದ ಸಂಖ್ಯಾಬಲ ಕಡಿಮೆ ಆಗ್ತಾ ಇರೋದು ಮತ್ತು ಸ್ಟ್ರೆಂತ್ ಕೂಡ ಕಡಿಮೆನೇ ಆಗ್ತಾ ಇದೆ. ಮತ್ತೆ ಉಚ್ಚಾಟನೆ ಆಗಿರೋದು ಏನು ಸಾಮಾನ್ಯ ನಾಯಕರಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕ್ಷೇತ್ರದಲ್ಲಿ ಅವರದ್ದೇ ಆದಂತ ಒಂದು ಪ್ರಾಬಲ್ಯ ಇದೆ ಮತ್ತು ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ಒಬ್ಬ ನಾಯಕ, ಹಿರಿಯ ನಾಯಕ. ಸೊ ಆ ಕ್ಷೇತ್ರದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತ ಆದ್ರೂ ಕೂಡ ಅಚ್ಚರಿ ಇಲ್ಲ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ. ಅದಾದ ನಂತರ ಎಸ್ ಟಿ ಸೋಮಶೇಖರ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಎಸ್ ಟಿ ಸೋಮಶೇಖರ್ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ಗೆದ್ದು ಬೀಗಿದ್ರು. ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಕೊಟ್ಟು ಅವರು ಬಿಜೆಪಿಗೆ ಸೇರ್ಪಡೆಗೊಳ್ತಾರೆ. ಬೈ ಎಲೆಕ್ಷನ್ ಅಲ್ಲಿ ಮತ್ತೆ ನಿಂತ್ಕೊಂಡು ಗೆಲ್ತಾರೆ. ಅದಾದ ನಂತರ ಅಧಿಕಾರವನ್ನ ಅನುಭವಿಸ್ತಾರೆ. ಮತ್ತೆ ಈಗ ನೋಡಿದ್ರೆ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಎಸ್ ಟಿ ಸೋಮಶೇಖರ್. ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ ಸದ್ಯಕ್ಕೆ. ಆದ್ರೆ ಎಸ್ ಟಿ ಸೋಮಶೇಖರ್ ಅವರು ಕೂಡ ಪವರ್ಫುಲ್, ಅವರ ಕ್ಷೇತ್ರದಲ್ಲಿ ಪವರ್ಫುಲ್ ಇದ್ದಾರೆ. ಸೊ ಯಶವಂತಪುರ ಕ್ಷೇತ್ರವನ್ನು ಕೂಡ ಬಿಜೆಪಿ ಕಳ್ಕೊಳ್ಳುವಂತ ಸಾಧ್ಯತೆ ಇದೆ. ಹೇಳಕ್ಕಾಗಲ್ಲ, ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಒಂದ್ ಕಡೆ ಸಂಖ್ಯಾಬಲ ಕುಸಿತ ಆಗ್ತಾ ಇದೆ, ಮತ್ತೊಂದ್ ಕಡೆ ಕ್ಷೇತ್ರಗಳನ್ನು ಕಳ್ಕೊಳ್ಳುವಂತ ಸಾಧ್ಯತೆ ಇದೆ ಬಿಜೆಪಿಗೆ. ಅದಾದ ನಂತರ ಶಿವರಾಮ್ ಹೆಬ್ಬಾರ್ ಅವರ ಕ್ಷೇತ್ರದಲ್ಲಿ ಅವರದ್ದೇ ಆದಂತ ಪ್ರಾಬಲ್ಯ ಇದೆ. ಆದ್ರೂ ಕೂಡ ಶಿವರಾಮ್ ಹೆಬ್ಬಾರ್ ಅವರಿಗೆ ಮುಂದಿನ ಎಲೆಕ್ಷನ್ ನಲ್ಲಿ ಗೆಲುವು ಅಷ್ಟು ಸುಲಭ ಇಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಕಳೆದ ಎಲೆಕ್ಷನ್ ನಲ್ಲೇ ಶಿವರಾಮ್ ಹೆಬ್ಬಾರ್ ಅವರು